ಜೈ ಹಿಂದ್. ಸೊ ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಸ್ಕ್ವೇರ್ ಅಂತಂದ್ ಹೇಳ್ತೀವಿ. ಸ್ಕ್ವೇರ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಆಲ್ರೆಡಿ ಹಲವಾರು ವಿಡಿಯೋಸ್ ಗಳನ್ನ ಹಾಕಿದೀನಿ, ಎಲ್ಲಾನು ನೋಡ್ಕೊಳ್ರಿ. ಆಲ್ ಸೊ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಗಳು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇಂಪಾರ್ಟೆಂಟ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ ತರ ಸಾಲ್ವ್ ಮಾಡ್ಬೇಕಂತಂದ್ ಹೇಳಿ. ಎಸ್, ಡೈರೆಕ್ಟ್ ಆಗಿ ನೋಡ್ತಾ ಹೋಗೋಣ. ನೋಡ್ರಿ, ಸ್ಕ್ವೇರ್ ಅಂತಂದ್ ಹೇಳಿದ್ರೆ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ವರ್ಗ ಅಂತ ಕರಿತೀವಿ ಅಥವಾ ಚೌಕ ಅಂತಂದ್ ಕರಿತೀವಿ. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅದ್ರದ್ದು ಎಲ್ಲಾ ಸೈಡ್ಗಳು ಸೇಮ್ ಇರ್ತಾವ. ಇದೆಷ್ಟಿರುತ್ತ ಎ, ಇದು ಅಷ್ಟೇ ಇರುತ್ತ, ಇದು ಅಷ್ಟೇ ಇರುತ್ತ. ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಚೌಕ ಅಂತಂದ್ ಹೇಳ್ತೀವಿ ಅಥವಾ ಸ್ಕ್ವೇರ್ ಅಥವಾ ವರ್ಗ ಅಂತಂದ್ ಹೇಳ್ತೀವಿ. ಸೇಮ್ ನಾರ್ಮಲ್ ಎಲ್ಲಾನು. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇದ್ರದ್ದು ಏರಿಯಾ ಕಂಡು ಹಿಡಿಯೋದೇನು, ಎ ಇಂಟು ಎ, ಅದ್ರದ್ದು ಉದ್ದ ಇಂಟು ಅಗಲ ಅಂತಂದ್ ಹೇಳ್ತೀವಿ. ಇದ್ರದ್ದು ಉದ್ದ ಅಗಲ ಎರಡು ಸೇಮ್ ಇರೋದ್ರಿಂದ ನಾವೇನಂತ ಹೇಳ್ತೀವಿ ಅಂದ್ರೆ ಎ ಸ್ಕ್ವೇರ್ ಅಂತಂದ್ ಹೇಳ್ತೀವಿ, ಏರಿಯಾ ಕಂಡಿಡೋದು. ಆಮೇಲೆ ನೆಕ್ಸ್ಟ್ ಸರ್, ಪೆರಿಮೀಟರ್ ಸುತ್ತಳತೆಯನ್ನ ಕಂಡಿಡಿಯೋದೇನ್ರಿ, ಸುತ್ತಳತೆ, ಸುತ್ತಲಿನ ಅಳತೆ. ಎ ಎ ಎ ಎ ನಾಲ್ಕು ಸೈಡ್ ಗಳನ್ನ ಕೂಡಿಸ್ಬೇಕು, ಅವಾಗ ಪೆರಿಮೀಟರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 4a ಅಂತಂದ್ ಹೇಳಿ ಬರುತ್ತೆ. ಇಷ್ಟ ಎರಡ ಫಾರ್ಮುಲಾ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನಮ್ಗ ಕ್ವಶನ್ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ ಈ ತರ ಒಂದ್ ಕ್ವಶನ್ ಕೇಳ್ತಾರ. ಆಮೇಲೆ ಬಿಟ್ರು ಅಂತಂದ್ ಹೇಳಿದ್ರ ನಮ್ದು ರೂಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸ್ಕ್ವೇರ್ ಆಗೈತಿ. ಇದು ನಮ್ದು ರೂಮ್. ಸೊ ಇದು ನಮ್ ರೂಮ್. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಷ್ಟ ಸ್ಕ್ವೇರ್ ಆಗೈತಿ. ಅದಾದ ನಂತರ ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ನಾನು ಟೈಲ್ಸ್ ಹಾಕ್ಬೇಕು. ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಇಷ್ಟ ದೊಡ್ಡ ಇರ್ತಾವ ಟೈಲ್ಸ್ ಗಳು, ನಿಮ್ಗೆ ಗೊತ್ತೈತಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾನು ಟೈಲ್ಸ್ ಗಳನ್ನ ಹಾಕ್ಬೇಕು ಅಂತಂದ್ ಹೇಳಿ ಎಲ್ಲಾ ಕಡೆ ಕ್ವಶನ್ ಇರ್ತಾವೆ. ಎಲ್ಲ ನೀವು ಹಾಕ್ಸ್ತಿರಲ್ಲ, ನಿಮ್ದೊಂದು ರೂಮ್ ಇರುತ್ತೆ, ಅದು ಸ್ಕ್ವೇರ್ ಇರುತ್ತೆ, ಒಂದು ಸ್ಕ್ವೇರ್ ಇರುತ್ತೆ, ಇಲ್ಲ ರೆಕ್ಟಾಂಗಲ್ ಇರುತ್ತೆ. ರೆಕ್ಟಾಂಗಲ್ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈ ತರ ಏನಂತಂದ್ ಹೇಳಿದ್ರೆ ನಾನು ಟೈಲ್ಸ್ ಹಾಕ್ಬೇಕು. ಇದೆಷ್ಟಪ್ಪಾ ಅಂತಂದ್ ಹೇಳಿದ್ರೆ ಸರ್, ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಇದು 20 ಮೀಟರ್, ಆಮೇಲೆ 20 ಮೀಟರ್ ನಮ್ಮದು ರೂಮ್ ಐತ್ರಿ. ಈ ಟೈಲ್ಸ್ ಗಳನ್ನ ಹಾಕ್ಬೇಕು. ಈ ಟೈಲ್ಸ್ ಎಷ್ಟೈತಪ್ಪಾ ಅಂತಂದ್ ಹೇಳಿದ್ರೆ 1 ಮೀಟರ್ ಇದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಡ್ಸ್ ಗಳಿದಾವ. ಇವಾಗ ನಾನು ಎಷ್ಟು ಟೈಲ್ಸ್ ಗಳನ್ನ ಹಾಕ್ಬೇಕು ಅಂತಂದ್ ಹೇಳಿ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಅವಾಗ ಏನಿಲ್ಲ, ಸೊ ಇದ್ರದ್ದು ಟೋಟಲ್ ಏರಿಯಾ ಕಂಡು ಹಿಡಿಬೇಕು, ಆಮೇಲೆ ಇದ್ರದ್ದು ಏರಿಯಾ ಕಂಡು ಹಿಡಿಬೇಕು. ಎರಡು ಡಿವೈಡೆಡ್ ಬೈ ಮಾಡ್ರಿ ಅಂತಂದ್ ಹೇಳಿದ್ರೆ ಎಷ್ಟು ಟೈಲ್ಸ್ ಗಳು ಬೇಕಾಗ್ತಾವ ಅಂತಂದ್ ಹೇಳಿ ಅದು ಕ್ವಶನ್ ಅನ್ನು ನಾನು ತಗೊಂಡಿದ್ದೀನಿ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಫ್ ದ ಸೈಡ್ ಆಫ್ ದ ಸ್ಕ್ವೇರ್ ಇಸ್ 7 ಮೀಟರ್. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಐತಿ, ಇದ್ರದ್ದು ಸೈಡ್ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 7 ಮೀಟರ್ ಐತೆ. ಹಂಗಂದ್ರೆ ಎಲ್ಲಾದ್ರದ್ದು ಸೈಡ್ ಏನಷ್ಟಾಯ್ತು, 7 ಮೀಟರ್ ಆಯ್ತು. ಸೊ ಹಂಗಾದ್ರೆ ಇದ್ರದ್ದು ಏರಿಯಾ ಎಷ್ಟು ಅಂತಂದ್ ಹೇಳಿ ಕೇಳಿದಾನ. ಇದು ಪೆರಿಮೀಟರ್ ಎಷ್ಟಾಗತ್ತೆ ನೋಡ್ರಿ. ಫಸ್ಟ್ ಗೆ ಪೆರಿಮೀಟರ್ ಅಂತಂದ್ ಹೇಳಿದ್ರೆ ಎಲ್ಲಾನು ಕೂಡಿಸ್ಬೇಕು. ಎಲ್ಲಾನು ಕೂಡಿಸ್ರಿ ಎಷ್ಟಾಗತ್ತ, 28 ಆಗತ್ತ. ಅಥವಾ ನೀವು ಡೈರೆಕ್ಟ್ ಆಗಿ 28 ಮೀಟರ್ ಅಂತ ಹೇಳ್ಬೋದು ಎಲ್ಲಾ ಕೂಡಿಸ್ಬಿಟ್ಟು, ಅಥವಾ ಫಾರ್ಮುಲಾ ಪ್ರಕಾರ ಹೋದ್ರಿ ಅಂತಂದ್ ಹೇಳಿದ್ರೆ 4a, 4 ಇಂಟು ಎ ವ್ಯಾಲ್ಯೂ ಎಷ್ಟು 7, 4 28 ಮೀಟರ್ ಆಯ್ತು. ಸೊ ಎರಡು ತರ ಮಾಡ್ಕೋಬಹುದು. ಆಮೇಲೆ ಎ ಈಕ್ವಲ್ ಟು ಎಷ್ಟು, ನಾ ಏನ್ ಹೇಳಿದೀನಿ, ಎ ಸ್ಕ್ವೇರ್ ಅಂತಂದ್ ಹೇಳಿದೀನಿ. ಎ ಸ್ಕ್ವೇರ್ ಅಂತಂದ್ ಹೇಳಿದ್ರೆ 7 ಸ್ಕ್ವೇರ್ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 49 ಮೀಟರ್ ಸ್ಕ್ವೇರ್ ಅಂತಂದ್ ಹೇಳ್ತೀವಿ. 49 ಸ್ಕ್ವೇರ್ ಮೀಟರ್ ಅಂದ್ರೂ ಒಂದೇ, ಮೀಟರ್ ಸ್ಕ್ವೇರ್ ಅಂತಂದ್ ಹೇಳಿದ್ರು ಒಂದೇ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಏರಿಯಾವನ್ನ ಕಂಡಿಡ್ತೀವಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೀವು ನೋಡ್ರಿ, 12. ಸೊ ಅದ್ರದ್ದು ಏರಿಯಾ ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ರದ್ದು ಸಾರಿ, ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ 12 ಮೀಟರ್ ಅಂತಂದೈತೆ. ಸೊ ಇವಾಗ ನೀವ್ ಏನ್ ಮಾಡ್ರಿ, ಪೆರಿಮೀಟರ್ ಕಂಡಿಡ್ರಿ, ಅದಾದ ನಂತರ ಏರಿಯಾವನ್ನ ಕಂಡಿಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನಾನು ಕೊಡ್ತೀನಿ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ಕೊಡ್ತೀನಿ. ಸೊ ಇದ್ರದ್ದು ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಸ್ಕ್ವೇರ್ ಅಂತ ಅನ್ಕೊಡ್ರಿ. ಸ್ಕ್ವೇರ್ ದಿ ಏರಿಯಾ ಎಷ್ಟೈತಪ್ಪ ಅಂತಂದ್ ಹೇಳಿದ್ರ 196 ಮೀಟರ್ ಸ್ಕ್ವೇರ್ ಐತೆ. ಇವಾಗ ನೀವೇನ್ ಕಂಡಿಡಿಬೇಕು, ಇದ್ರದ್ದು ಸೈಡ್ ಅನ್ನ ಕಂಡಿಡಿಬೇಕು ಅಥವಾ ಬಾಹುವನ್ನ ಕಂಡಿಡಿಬೇಕು. ಎ ಅಂತಂದ್ ಹೇಳ್ತೀವಿ, ಅದನ್ನ ಕಂಡಿಡಿರಿ. ಈ ಎರಡು ಫಾರ್ಮುಲಾಸ್ ಗಳನ್ನ ಪ್ರಾಬ್ಲಮ್ಸ್ ಗಳನ್ನ ಮಾಡ್ಬಿಟ್ಟು ಕಮೆಂಟ್ ಹಾಕ್ರಿ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜೈ ಅಂತಂದ್ ಹೇಳ್ಬಿಟ್ಟು ಒಬ್ನಿದಾನ, ಅವ್ನ್ ರೂಮ್ ಐತೆ. ಆಸ್ ಫ್ಲೋರ್ ಏನಪ್ಪಾ ಅಂತಂದ್ ಹೇಳಿದ್ರೆ 10 ಮೀಟರ್ ಐತೆ. ಸೊ ಅವ್ನ್ ಫ್ಲೋರ್ ಏನಪ್ಪಾ ಅಂತಂದ್ ಹೇಳಿದ್ರೆ 10 ಮೀಟರ್ ಐತೆ. ಅವ್ನ್ ಫ್ಲೋರ್ ಅಂತಂದ್ ಹೇಳಿದ್ರೆ ರೂಮ್ ಅಂತಂದ್ ಹೇಳ್ತೀವಿ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ನ್ ರೂಮ್ ಐತೆ. ಸೊ ಇದ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಅಳತೆ 10 ಮೀಟರ್ ಅಂತಂದ್ ಐತೆ. ಇದು 10 ಮೀಟರ್ ಆಗತ್ತ, ಆಮೇಲೆ ಇದು 10 ಮೀಟರ್ ಆಗತ್ತ, ಇದು 10 ಮೀಟರ್ ಆಗತ್ತ. ಟೋಟಲ್ ಆಗಿ ಒಂದ್ ಸ್ಕ್ವೇರ್ ಫ್ಲೋರ್ ಐತಿ ಅಥವಾ ಸ್ಕ್ವೇರ್ ರೂಮ್ ಐತಿ. ಸೊ ಅದ್ರ ವ್ಯಾಲ್ಯೂ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 10 ಮೀಟರ್ 10 ಮೀಟರ್ ಐತೆ. ಅವನೇನ್ ಮಾಡ್ತಾ ಅಂತಂದ್ರೆ ಹಿ ಡಿಸೈಡ್ಸ್ ಟು ಟೈಲ್ ದ ಫ್ಲೋರ್. ಅವನೇನಪ್ಪಾ ಅಂತಂದ್ ಹೇಳಿದ್ರೆ ಟೈಲ್ಸ್ ಗಳನ್ನ ಹಾಕ್ಬೇಕಂತ ಅನ್ಕೊಂತಾನ. ಅವಾಗ ಆ ಟೈಲ್ಸ್ ಅಳತೆ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 20 ಸೆಂಟಿಮೀಟರ್ ಐತೆ. ಈ ಟೈಲ್ಸ್ ಅಳತೆ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 20 ಸೆಂಟಿಮೀಟರ್. ಇದ್ ನೋಡ್ರಿ, ಇದು ಮೀಟರ್ ಐತೆ, ಇದು 20 ಸೆಂಟಿಮೀಟರ್ ಐತೆ. ಕ್ಲಿಯರ್ ಎಲ್ರಿಗೂ? ಸೊ ಇವಾಗ ನಾವೇನ್ ಮಾಡ್ಬೇಕು, ಹೌ ಮೆನಿ ಟೈಲ್ಸ್ ಆರ್ ರಿಕ್ವೈರ್ಡ್, ಅವ್ನ್ಗೆ ಎಷ್ಟು ಟೈಲ್ಸ್ ಗಳನ್ನ ಹಾಕ್ಬೇಕು. ಇಲ್ಲಿ ನೋಡ್ರಿ, ಇದು ಒಂದು ಟೈಲ್ಸ್ ನ ಹಾಕಿದ್ರಿ ಅಂತಂದ್ ಹೇಳಿದ್ರೆ ಇಷ್ಟು ಬಂತು.
ಹಂಗಾದ್ರೆ ಟೋಟಲ್ ರೂಮ್ ಎಲ್ಲ ಹಾಕ್ಬೇಕಂತಂದ್ ಹೇಳಿದ್ರೆ ಎಷ್ಟಾಗ್ಬೇಕು ಅಂತಂದ್ ಹೇಳಿ ಫಸ್ಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಸಿಂಪಲ್ ಮೊದಲು ಏನ್ ಕೊಟ್ಟಿದಾನಲ್ಲ ಈ ರೂಮ್ದ್ ಏರಿಯಾವನ್ನ ಕಂಡಿಡ್ಬೇಕು. ಮೊದಲು ಏನ್ ಕಂಡಿಡ್ಬೇಕು, ರೂಮ್ದು ಏರಿಯಾವನ್ನ ಕಂಡಿಡ್ಬೇಕು. ಹೆಂಗ್ ಕಂಡಿಡ್ತೀರಿ ಸರ್, ರೂಮ್ ಏರಿಯಾ ಎಷ್ಟಾಗತ್ತ ಸರ್, ಟೋಟಲ್ ಆಗಿ ಎ ಸ್ಕ್ವೇರ್ ಅಂತಂದ್ ಹೇಳ್ತೀವಿ. ಇದು ಎ ವ್ಯಾಲ್ಯೂ ತಗೊಂಡ್ರಿ ಅಂತಂದ್ ಹೇಳಿದ್ರೆ 10 ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಎಷ್ಟಾಯ್ತು, 100 ಮೀಟರ್ ಆಯ್ತು. ಸೊ ಇದನ್ನೇ 100 ಮೀಟರ್ ಸ್ಕ್ವೇರ್ ಆಯ್ತು. ಎಷ್ಟಾಯ್ತು, ಏರಿಯಾ ಎಷ್ಟಾಯ್ತು ಅಂತಂದ್ ಹೇಳಿದ್ರೆ 100 ಮೀಟರ್ ಸ್ಕ್ವೇರ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವಾಗ ಒಂದು ಟೈಲ್ ಐತಲ್ಲ, ಒಂದು ಟೈಲ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏರಿಯಾವನ್ನ ಕಂಡಿಡ್ಬೇಕು. ಈಗ ಟೈಲ್ಡ್ ಏರಿಯಾ ಎಷ್ಟಾಗತ್ತ ನೋಡ್ರಿ, ಟೈಲ್ಡ್ ಏರಿಯಾ ಇದು ಕೂಡ ನೀವು ಎ ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಎ ಸ್ಕ್ವೇರ್ ಆಯ್ತು. ಇದೆಷ್ಟು, 20 ಸ್ಕ್ವೇರ್ ಆಯ್ತು. 20 ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ, ಸೊ 20 ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಎಷ್ಟ್ರಿ ಸರ್, 400 CM ಸ್ಕ್ವೇರ್ ಆಯ್ತು. 400 CM ಸ್ಕ್ವೇರ್ ಆಯ್ತು. ಇಲ್ಲಿ ನೋಡ್ರಿ, ನಮ್ದು ಇಲ್ಲಿ ಮೀಟರ್ ಸ್ಕ್ವೇರ್ ಒಳಗಡೆ ಆಯ್ತಾ, ಇದೇನೈತಿ CM ಸ್ಕ್ವೇರ್ ಒಳಗಾಯ್ತು. ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಈ ಮೀಟರ್ ಸ್ಕ್ವೇರ್ ಅನ್ನ CM ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡೋಣ. ಯಾಕ ಟೈಲ್ಸ್ ಸಣ್ಣದೈತಲ್ಲ, ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಂತ ಹೋಗ್ಬೇಕು. ಈ ಎರಡು ಏರಿಯಾ ಕಂಡಿಡೋದು ಗೊತ್ತಾಯ್ತಾ, ರೂಮ್ ಏರಿಯಾ ಕಂಡಿಡ್ದೆ, ಟೈಲ್ದ್ ಏರಿಯಾ ಕಂಡಿಡ್ಕೊಂಡೆ. ಇದೇನೈತಲ್ಲ ಎ ಸ್ಕ್ವೇರ್ ಮಾಡ್ಕೊಂಡೆ ಅಷ್ಟೇ. ಎ ವ್ಯಾಲ್ಯೂ ಇದ್ರದ್ದು ಎ ವ್ಯಾಲ್ಯೂ ಸ್ಕ್ವೇರ್ ಮಾಡ್ಕೊಂಡೆ, ನಂಗೆ ಎರಡದ್ರದ್ದು ಏರಿಯಾ ಬಂತು. ಈಗ ರೂಮ್ದ್ ಏರಿಯಾ ಐತಲ್ಲ, ಇದನ್ನ ನಾನು ಸೆಂಟಿಮೀಟರ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. CM ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. CM ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಸೆಂಟಿ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ, 10 - 2 ಆಗತ್ತ. 10 - 2 ಅನ್ನ ನಾವ್ ಹೆಂಗ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ ಒಂದ್ರ ಮುಂದೆ 2 0 ಅಂತಂದ್ ಬರ್ಕೊಂತೀನಿ. ಬಟ್ ಅದ್ರ ಇಲ್ಲಿ ಸ್ಕ್ವೇರ್ ಐತಲ್ಲ, ಸ್ಕ್ವೇರ್ ಐತ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ ಒಂದ್ರ ಮುಂದೆ 4 0 ಬರ್ತಾವು. ಒಂದ್ರ ಮುಂದೆ ಏನಪ್ಪಾ ಅಂತಂದ್ ಹೇಳಿದ್ರೆ 4 0 ಬರ್ತಾವ. ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ, ಮೀಟರ್ ಅನ್ನ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. 1 ಮೀಟರ್ ಅಂತಂದ್ ಹೇಳಿದ್ರೆ ಎಷ್ಟು, 100 ಸೆಂಟಿಮೀಟರ್. ಕ್ಲಿಯರ್? ಇಲ್ಲಿ ಮೀಟರ್ ಸ್ಕ್ವೇರ್ ಐತಾ, ಅಂದ್ರೆ ಇದನ್ನ ಟೋಟಲ್ ಆಗಿ ಸ್ಕ್ವೇರ್ ಮಾಡ್ಕೋಬೇಕಲ್ಲ. 100 ಸ್ಕ್ವೇರ್ ಎಷ್ಟಾಗತ್ತ, 100 ಸ್ಕ್ವೇರ್ ಕೂಡ ಮಾಡ್ಕೋಬೇಕಾಗತ್ತೆ, ಸೆಂಟಿಮೀಟರ್ ಸ್ಕ್ವೇರ್ ಬರ್ಬೇಕಂತಂದ್ ಹೇಳಿದ್ರೆ. ಸಿಂಪಲ್, ಇಲ್ಲಿ ನಾನು 100 ಮೀಟರ್ ಸ್ಕ್ವೇರ್ ನ ಹೆಂಗ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ ಇದು 100 ಹಂಗ ಇರುತ್ತ, ಆಮೇಲೆ ಅದ್ರ ಮುಂದೆ 4 0, 1 2 3 4 0. ಇವಾಗ ಏನಾಗತ್ತ ಅಂತಂದ್ ಹೇಳಿದ್ರೆ ಇದು CM ಸ್ಕ್ವೇರ್ ಆಗಿ ಕನ್ವರ್ಟ್ ಆಯ್ತು. ಅದಾದ ನಂತರ ನನಗೆ ಎಷ್ಟು ಟೈಲ್ಸ್ ಬೇಕು ಅಂತಂದ್ ಹೇಳಿದ್ರೆ ಏರಿಯಾ ಆಫ್ ರೂಮ್ ಏರಿಯಾದ್ ಕಂಡಿಡ್ಬೇಕು. ರೂಮ್ದ್ ಏರಿಯಾ ನಾನು ಆಲ್ರೆಡಿ ಕಂಡಿಡ್ಕೊಂಡೇನ್ರಿ, ಎಷ್ಟೈತ್ರಿ, 1 ಇದು 100 ಆಯ್ತು. ಇದು CM ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡಿರೋ 4 0ಗಳು, ಇದು CM ಸ್ಕ್ವೇರ್. ಅದಾದ ನಂತರ ಇದ್ರದ್ದು ಏರಿಯಾ ಎಷ್ಟೈತ್ರಿ, ಟೈಲ್ಡ್ ಏರಿಯಾ 400 CM ಹೋಲ್ ಸ್ಕ್ವೇರ್. ಕ್ಲಿಯರ್ ಎಲ್ರಿಗೂ? ಸೊ ಇದು ಕ್ಯಾನ್ಸಲ್ ಆಗತ್ತ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಎಷ್ಟು ಉಳಿತ್ರಿ, ಎಷ್ಟು ಉಳಿತು ಇಲ್ಲಿ ಟೋಟಲ್ ಆಗಿ, ಒಂದ್ರ ಮುಂದೆ 4 0 ಡಿವೈಡೆಡ್ ಬೈ 4. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ, ಸೈಡ್ ತಗೊಳ್ರಿ, ಒಂದ್ರ ಮುಂದೆ 4 0 ಡಿವೈಡೆಡ್ ಬೈ 4 ಮಾಡಿದ್ರ, ಸೊ 4 2 8. ಸೊ ಅದಾದ ನಂತರ ಎಷ್ಟು ಉಳಿತು, 2 ಉಳಿತು. 4 5 20. ಸೊ ಅದಾದ ನಂತರ 0 0 ಆಯ್ತು. ಅದಾದ ನಂತರ ಇಲ್ಲಿ 2 0 ಮೇಲ್ಗಡೆ ಹೋಯ್ತು. 4 × 2500 ಮಾಡ್ರಿ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ ನಮ್ಗೆ ಆ ಆನ್ಸರ್ ಬರ್ತಾವ. ಟೋಟಲ್ ಆಗಿ 2500 ಟೈಲ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಇಲ್ಲಿ ಹತ್ತತಾವ. ಇಲ್ಲಿ ನಾನು ಏನ್ ಮಾಡಿದೆ ಅಂತಂದ್ ಹೇಳಿ, ಸೊ ಇನ್ನೊಂದ್ಸರಿ ನಾನು ನಿಮ್ಗೆ ಹೇಳ್ತೀನಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲಿ ಏನ್ ಕೊಟ್ಟಿದಾನ ಸರ್, ರೂಮ್ ಕೊಟ್ಟಿದಾನ. ಸೊ ಒಂದು ರೂಮ್ದು ಎಷ್ಟು ಕೊಟ್ಟಿದಾನ, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ, 10 ಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಅದ್ರದ್ದು ನಾನು ಏರಿಯಾ ಕಂಡು ಹಿಡ್ಕೊಂಡ್ರೆ ನನಗೇನಪ್ಪಾ ಅಂತಂದ್ ಹೇಳಿದ್ರೆ 100 ಮೀಟರ್ ಸ್ಕ್ವೇರ್ ಅಂತಂದ್ ಬಂತು. ಈ ಮೀಟರ್ ಸ್ಕ್ವೇರ್ ಅನ್ನ ನಾನು ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರ, ಸೊ 1 ಮೀಟರ್ ಅಂತಂದ್ ಹೇಳಿದ್ರೆ 100 ಸೆಂಟಿಮೀಟರ್ ಅಂತಂದ್ ಹೇಳ್ತೀವಿ. ಅದು ಮೀಟರ್ ಸ್ಕ್ವೇರ್ ಅಲ್ಲಿ ಐತೆ. 1 ಮೀಟರ್ ಸ್ಕ್ವೇರ್ ಅಂತಂದ್ ಹೇಳಿದ್ರ, ಸೊ 1 ಮೀಟರ್ ಸ್ಕ್ವೇರ್ ಅನ್ನ ನಾನು ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ 1000 ಸಾರಿ ಇಷ್ಟಾಗತ್ತೆ. ಒಂದ್ರ ಮುಂದೆ 4 0, 10,000 CM ಸ್ಕ್ವೇರ್ ಅಂತಂದ್ ಹೇಳ್ತೀವಿ. 1 ಮೀಟರ್ ಸ್ಕ್ವೇರ್ ನ ಕನ್ವರ್ಟ್ ಮಾಡ್ರಿ ಅಂತಂದ್ ಹೇಳಿದ್ರೆ 10,000 CM ಸ್ಕ್ವೇರ್ ಆಗತ್ತೆ. ಅದನ್ನ ಸೊ 100 × 10,000 ಮಾಡಿದಾಗ ನನಗೆ ಏನಂತಂದ್ ಹೇಳಿದ್ರೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಇದು ಏರಿಯಾ ಆಯ್ತು. ಆಮೇಲೆ ನಾನು ಆಲ್ರೆಡಿ ಟೈಲ್ಸ್ ಕಂಡಿಡ್ಕೊಂಡಿದ್ದೀನಿ, ಅದು CM ಸ್ಕ್ವೇರ್ ಒಳಗಡೆ ಐತೆ. ಇದು CM ಸ್ಕ್ವೇರ್, ಇದು CM ಸ್ಕ್ವೇರ್ ಡಿವೈಡೆಡ್ ಬೈ ಮಾಡ್ಕೊಂಡೆ ನನಗೆ ಎಷ್ಟು ಬೇಕಪ್ಪ ಅಂತಂದ್ ಹೇಳಿದ್ರೆ 2500 ಟೈಲ್ಸ್ ಬೇಕು ಅಂತಂದ್ ಹೇಳಿ ನನ್ಗ ಆನ್ಸರ್ ಬಂತು. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾನು ನಿಮ್ಗೊಂದು ಇದು ಒಂದು ಪ್ರಾಬ್ಲಮ್ ಕೊಡ್ತೀನಿ. ಸೊ ಈಸಿ ಆಗಿರೋದು, ಅದನ್ನ ನಿಮ್ಗೆ ಏನಂತಂದ್ ಹೇಳಿದ್ರೆ ಕಂಡಿಡಿರಿ ನೋಡೋಣ. ಈಸಿ ಐತೆ. ಇವಾಗ ನೀವು ಕನ್ವರ್ಷನ್ ಮಾಡೋದು ಅದು ಇದು ಸರ್ ನಮಗೆ ಭಾಳ ಟೆನ್ಷನ್ ಐತ್ರಿ. ಕನ್ವರ್ಷನ್ ಮಾಡೋದು ಬೇಕಾದ್ರೆ ಇನ್ನೊಂದ್ಸರಿ ನೋಡ್ಕೊಳ್ರಿ. ಫುಲ್ ಕೂಲ್ ಇದ್ದಾಗ, ಮೈಂಡ್ ಫ್ರೀ ಇದ್ದಾಗ ನಾನು ಇನ್ನೊಂದು ಕ್ವಶನ್ ಹೇಳ್ತೀನಿ. ಅದನ್ನ ಏನಂತಂದ್ ಹೇಳಿದ್ರೆ ಎಷ್ಟು ಟೈಲ್ಸ್ ಹತ್ತಾವ ಅಂತಂದ್ ಹೇಳಿ ನನಗೆ ಹೇಳ್ರಿ. ಸರ್ ಇಲ್ಲೇನ್ರಿ ಅಂತಂದ್ ಹೇಳಿದ್ರೆ ಇದೊಂದು ರೂಮ್ ರೀ. ಸೊ ಇದ್ರದ್ದು ರೂಮ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ
ಸರ್ ಇದು 20 ಮೀಟರ್ ಐತ್ರಿ, ಅದಾದ ನಂತರ ಇದು 20 ಮೀಟರ್, ಇದು 20 ಮೀಟರ್, ಇದು 20 ಮೀಟರ್ ಅಂತಂದ ಹೇಳಿ ಐತ್ರಿ. ಸೊ ನಾನು ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಟೈಲ್ಸ್ ಗಳನ್ನ ಹಾಕ್ಬೇಕ್ರಿ. ಇದ್ರದ್ದು ಲೆಂತ್ ಎಷ್ಟೈತೆ ಅಂತಂದ್ ಹೇಳಿದ್ರೆ 1 ಮೀಟರ್ ಐತೆ. ಸೊ ಇದು ಮೀಟರ್ದಾಗ ಐತಿ, ಇದು ಮೀಟರ್ದಾಗ ಐತ್ರಿ. ಇದ್ರದ್ದು ಏರಿಯಾ ಕಂಡು ಹಿಡೀರಿ, ಅದಾದ ನಂತರ ಇದ್ರದ್ದು ಏರಿಯಾ ಕಂಡು ಹಿಡೀರಿ. ಸೊ ರೂಮ್ ಏರಿಯಾ ಮೇಲೆ ಕೆಳಗಡೆ ಟೈಲ್ಸ್ ಏರಿಯಾ ಮಾಡ್ರಿ, ಎಷ್ಟು ಟೈಲ್ಸ್ ಗಳು ಬೇಕಾಗ್ತಾವ ಅಂತ ನೋಡ್ರಿ. ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸರ್ 1 ಮೀಟರ್ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿ 2 ಮೀಟರ್ ತಗೊಳ್ರಿ. 2 ಮೀಟರ್. ಸೊ ಇದು ಆಮೇಲೆ ಇದು ಡಿವೈಡೆಡ್ ಬೈ ಮಾಡ್ರಿ. ಸೊ ಟೈಲ್ಸ್ ಏರಿಯಾ ಕೆಳಗಡೆ, ರೂಮ್ಸ್ ಏರಿಯಾ ಮೇಲ್ಗಡೆ ಡಿವೈಡೆಡ್ ಮಾಡ್ಕೊಂಡಾಗ ಎಷ್ಟು ಟೈಲ್ಸ್ ಹತ್ತಾವ ಅಂತಂದ್ ಹೇಳಿ ನಮ್ಗ ಗೊತ್ತಾಗತ್ತ. ಆಮೇಲೆ ಏನಂತಂದ್ ಹೇಳಿದ್ರೆ ಕನ್ವರ್ಷನ್ ಪ್ರಕಾರ ಮಾಡಕ್ ಒಂದ್ಸರಿ ಟ್ರೈ ಮಾಡಿ.